ನಮಸ್ತೆ. ಅಕ್ಟೋಬರ್ 2ನೇ ತಾರೀಕು ಸೂರ್ಯಗ್ರಹಣ ಇದೆ. ಆವತ್ತೇ ಮಹಾಲಯ ಅಮಾವಾಸ್ಯೆ ಬಂದಿದೆ. ಹಾಗಾದರೆ ಮಹಾಲಯ ಅಮಾವಾಸ್ಯೆಯನ್ನು ಆಚರಣೆ ಮಾಡಬೇಕಾ ಅಥವಾ ಗ್ರಹಣದ ಆಚರಣೆಯನ್ನು ಮಾಡಬೇಕಾ? ಅದೇ ರೀತಿಯಾಗಿ ಗ್ರಹಣ ಇರೋದ್ರಿಂದ ಯಾವ ರಾಶಿಯವರಿಗೆ ಗಂಡಾಂತರ ಆಗುತ್ತೆ, ಯಾರಿಗೆ ಒಳ್ಳೆಯದಾಗತ್ತೆ ಅಂತ ತುಂಬ ಜನ ಪ್ರಶ್ನೆ ಮಾಡ್ತೀರಾ. ನಿಮ್ಮ ಪ್ರಶ್ನೆಗೆಲ್ಲ ಉತ್ತರ ಕೊಡಲಿಕ್ಕೆ ಈ ಒಂದು ವಿಡಿಯೋನ ಮಾಡಿ ಹಂಚಿಕೊಳ್ತಾ ಇದ್ದೀನಿ. ದಯವಿಟ್ಟು ಪ್ರತಿಯೊಬ್ಬರೂ ನೋಡಿ, ಎಲ್ಲರಿಗೂ ಇದನ್ನು ಹಂಚಿಕೊಳ್ಳಿ. ಯಾರೂ ಭಯದಿಂದ ತಪ್ಪಾಗಿ ಆಚರಣೆಗಳನ್ನು ಮಾಡಬಾರದು. ವಿಚಾರವನ್ನು ತಿಳಿದುಕೊಂಡು ಪ್ರಜ್ಞಾಪೂರ್ವಕವಾಗಿ ಶ್ರದ್ಧೆಯಿಂದ ಆಚರಣೆಯನ್ನು ಮಾಡಬೇಕು. ಈಗ ಇದನ್ನು ಶುರು ಮಾಡಲಿಕ್ಕೆ ಮುಂಚೆ ಒಂದು ಸ್ಪಷ್ಟೀಕರಣ. ನನಗೆ ಜ್ಯೋತಿಷ್ಯದ ಬಗ್ಗೆ ತುಂಬ ಗೌರವ ಇದೆ. ಅದು ಷಡಂಗಗಳಲ್ಲಿ ಒಂದು. ನಮಗೂ ಕೂಡ ಯೋಗಾಭ್ಯಾಸದಲ್ಲಿ ಕೆಲವು ಸಾಧನೆ ಮಾಡಬೇಕಾದರೆ ಜ್ಯೋತಿಷ್ಯದ ಸಹಾಯ ಇಲ್ಲದೆ ನಾವು ಯಾವುದನ್ನು ಕೂಡ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಒಬ್ಬ ಸಾತ್ವಿಕವಾದ ದೈವಜ್ಞ ಜ್ಯೋತಿಷಿ ಜನರ ಮನಸ್ಸಲ್ಲಿ ಇರುವ ನೋವನ್ನು ಭಯವನ್ನು ದೂರ ಮಾಡಿ ಸರಿಯಾದ ದಿಗ್ದರ್ಶನವನ್ನು ಮಾಡಬೇಕೇ ಹೊರತು ಇಲ್ಲ ಸಲ್ಲದ ಗ್ರಹಣದ ಪರಿಣಾಮಗಳನ್ನು ಮುಂದಿಟ್ಟುಕೊಂಡು ಜನರ ಮನಸ್ಸಲ್ಲಿ ಭಯವನ್ನು ಉಂಟು ಮಾಡಬಾರದು. ಸಾಮಾನ್ಯ ಜನರಿಗೆ ಇದರಿಂದ ಭಯ ಉಂಟಾಗ್ಬೋದು, ಆತಂಕ ಉಂಟಾಗ್ಬೋದು. ಈಗಾಗಲೇ ಸ್ಟ್ರೆಸ್ಸು, ಆ್ಯಂಗ್ಸೈಟಿ, ಡಿಪ್ರೆಷನ್ ಅಂತ ಇರೋರಿಗೆ ಅದು ಭಯದ ವಾತಾವರಣ ಇನ್ನಷ್ಟು ಹೆಚ್ಚು ಮಾಡಿ ಅವರ ಬದುಕನ್ನು ಗೊಂದಲ ಮಾಡ್ಬೋದು. ಇದನ್ನು ವೈಯಕ್ತಿಕವಾಗಿ, ಸಾಮಾಜಿಕವಾಗಿ ಜವಾಬ್ದಾರಿ ಇರೋರು ಯಾರು ಮಾಡಬಾರದು ಎಂಬುದಾಗಿ ನನ್ನ ಅಭಿಮತ. ಸೂರ್ಯಗ್ರಹಣ ಇದೆ, ಆದರೆ ಭಾರತದಲ್ಲಿ ಆ ಸೂರ್ಯಗ್ರಹಣದ ಗೋಚರ ನಮಗೆ ಇಲ್ಲ. ಆದ್ದರಿಂದ ವಿಶೇಷವಾಗಿ ಸೂರ್ಯಗ್ರಹಣದ ಯಾವ ಆಚರಣೆಯೂ ಪರಿಣಾಮವೂ ನಮ್ಮ ಮೇಲೆ ಇಲ್ಲ. ಒಂದು. ಎರಡನೇದು, ಗೋಚರ ಇಲ್ಲ ಅಂದರೆ ಅರ್ಥ ಏನು? ಈಗ ಶಾಸ್ತ್ರ, ಈಗ ಸೂರ್ಯ ಇದ್ದಾನೆ, ಸೂರ್ಯ ಇರಬೇಕಾದ್ರೆ ಅರ್ಘ್ಯವನ್ನು ಕೊಡಬೇಕು ಅಂತ ಒಂದು ನಿಯಮ. ಹಾಗಾದಾಗ ರಾತ್ರಿ ಸೂರ್ಯ ಇರುವುದಿಲ್ವ ಜಗತ್ತಿನಲ್ಲಿ? ಸೂರ್ಯ ಇರ್ತಾನೆ, ಆದರೆ ಸೂರ್ಯನಿಗೆ ಕೊಡುವ ಅರ್ಘ್ಯವನ್ನು ಮಧ್ಯರಾತ್ರಿ ನಾವು ಕೊಡಲಿಕ್ಕಾಗೋದಿಲ್ಲ. ಯಾಕೆ? ಸೂರ್ಯ ನಮಗೆ ಕಾಣಿಸೋದಿಲ್ಲ, ನಮಗೆ ಗೋಚರ ಇರೋದಿಲ್ಲ ಎಂಬುದಾಗಿ ಅರ್ಥ ಮಾಡಿಕೊಳ್ತೇವೆ ಅಲ್ಲ. ಹಾಗೆಯೇ ಈ ಸೂರ್ಯಗ್ರಹಣ ಆಗ್ತಾ ಇದ್ದರೂ ಕೂಡ ಆ ಸೂರ್ಯಗ್ರಹಣದ ಪರಿಣಾಮ ಭಾರತೀಯರಿಗೆ ಇಲ್ಲ. ಈ ಭಾರತದಲ್ಲಿ ವಾಸ ಮಾಡುವವರಿಗೆ ಇಲ್ಲದೇ ಇರೋದರಿಂದ ಸೂರ್ಯಗ್ರಹಣದ ಶಾಸ್ತ್ರೀಯವಾದ ಆಚರಣೆಗಳು ಇಲ್ಲ. ಇನ್ನೊಂದು ಕುತೂಹಲವಾದ, ನೀವು ತುಂಬ ಜನ ಕೇಳಿದ್ರಿ ಅಂತ ಹೇಳ್ತಾ ಇದ್ದೀನಿ, ಸೂರ್ಯಗ್ರಹಣ ಗಂಡಾಂತರ ಅಂತ. ಯಾರು ಹೇಳಿದ ಗಂಡಾಂತರ ಅಂತ? ಸೂರ್ಯಗ್ರಹಣಕ್ಕಿಂತ ಒಂದು ಉತ್ತಮವಾದ ಪರ್ವಕಾಲ ನಮಗೆ ಅನುಷ್ಠಾನ ಮಾಡಲಿಕ್ಕೆ, ಮಂತ್ರಸಿದ್ಧಿ ಮಾಡಿಕೊಡಲಿಕ್ಕೆ ಸಿಗೋದಿಲ್ಲ. ನಾವಂತೂ ಸೂರ್ಯಗ್ರಹಣ, ಚಂದ್ರಗ್ರಹಣಕ್ಕಾಗಿ ಕಾಯ್ತಾ ಕೂತಿರ್ತೀವಿ. ಆ ಸಮಯದ ಒಂದು ಕ್ಷಣವನ್ನು ಕೂಡ ನಾವು ವ್ಯರ್ಥ ಮಾಡೋದಿಲ್ಲ. ಅದಕ್ಕೆ ನೀವು ಭಯ ಪಡ್ತೀರಿ ಅಂದರೆ ಇದಕ್ಕೆ ಯಾರೇನು ಮಾಡಲಿಕ್ಕಾಗತ್ತೆ? ಹಾಗಾದರೆ ಈ ಸೂರ್ಯಗ್ರಹಣ, ಚಂದ್ರಗ್ರಹಣದ ಪರಿಣಾಮ ನಮ್ಮ ಮೇಲೆ ಆಗೋದಿಲ್ವಾ? ಹಾಗೆಯೇ ಆಗ್ತದೆ. ಯಾರೋ ಒಬ್ಬ ವ್ಯಕ್ತಿ, ನಮಗೆ ಹಿತ ಬಯಸದವನು, ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡಿದರೆ ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಆಗ್ತದಾ? ಚಿಕ್ಕ ಪುಟ್ಟ ವಿಷಯಗಳೇ ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರ್ತದೆ, ಬದುಕಿನ ಮೇಲೆ ಪರಿಣಾಮ ಬೀರ್ತದೆ ಅಂತಾದರೆ ಅಷ್ಟು ದೊಡ್ಡ ಆಕಾಶಕಾಯಗಳಲ್ಲಿ ಆಗುವ ಬದಲಾವಣೆ ನಮ್ಮ ಬದುಕಿನ ಮೇಲೆ ಪರಿಣಾಮವನ್ನು ಬೀರಿಯೇ ಬೀರ್ತದೆ. ಆದರೆ ಎಲ್ಲರಿಗೂ ಒಂದೇ ಥರ ಇರೋದಿಲ್ಲ. ಗ್ರಹಣದ ಆಚರಣೆ ಇಲ್ಲ, ಆದರೆ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಗೆ ವಿಶೇಷವಾಗಿ ಮನಸ್ಸು ಮತ್ತು ಬುದ್ಧಿಯ ಮೇಲೆ ತುಂಬ ಪರಿಣಾಮ ಬೀರುತ್ತೆ. ಅದರ ಬಗ್ಗೆ ಈಗಾಗಲೇ ಮಾತಾಡಿದ್ದು ಒಂದು ವಿಡಿಯೋ ಇದೆ, ಆ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಮರೆಯದೆ ಪ್ರತಿಯೊಬ್ಬರು ನೋಡಿ, ಇನ್ನೊಬ್ಬರಿಗೂ ಹಂಚಿಕೊಳ್ಳಿ. ಈ ಪ್ರಾಚೀನ ಭಾರತದ ಯೋಗ ವಿಜ್ಞಾನ, ಆ ಬದುಕಿನ ಶೈಲಿಯನ್ನು ಪ್ರತಿಯೊಬ್ಬರು ಅರಿತು ಬದುಕಬೇಕು ಅನ್ನೋದು ನನ್ನ ಒಂದು ಆಶಯ ಆಗ್ತದೆ. ಯಾರಿಗೆ ಈಗಾಗಲೇ ಸ್ಟ್ರೆಸ್ ಇದೆ, ಆ್ಯಂಗ್ಸೈಟಿ ಇದೆ, ಡಿಪ್ರೆಷನ್ ಇದೆ, ವಿಲ್ ಪವರ್ ತುಂಬ ಕಡಿಮೆ ಆಗಿದೆ, ಬದುಕಿನ ಸಂಕಷ್ಟದಿಂದ ಹೊರಬರಲಿಕ್ಕೆ ಆಗದೆ ಒದ್ದಾಡ್ತಾ ಇದ್ದೀರಾ, ಬದುಕಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತ ನಿರ್ಧಾರ ಮಾಡಲಿಕ್ಕೆ ಆಗದೆ ಒದ್ದಾಡ್ತಾ ಇದ್ದೀರಾ, ಅಂಥವರಿಗೆ 1-2-3 ವಾರ ಸ್ವಲ್ಪ ಗೊಂದಲ ಹೆಚ್ಚಾಗುವ ಸಾಧ್ಯತೆ ಇದೆ. ಅದಕ್ಕಾಗಿ ತುಂಬ ಸುಂದರವಾದ, ಸರಳವಾದ, ಎಲ್ಲರಿಗೂ ಪರಿಣಾಮ ಆಗುವಂತಹ ಮತ್ತು ಎಲ್ಲರೂ ಮಾಡುವಂತಹ ಒಂದು 2-3 ಮಂತ್ರದ ರೆಕಾರ್ಡಿಂಗ್ನ ನಾವು ಮಾಡಿದ್ದೇವೆ. ಒಳ್ಳೆ ಕ್ವಾಲಿಟಿದು. ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನಿಮಗೆ ಯಾವುದು ಅನುಕೂಲವೋ ಅದನ್ನು ಆಯ್ದುಕೊಳ್ಳಿ. ಯಾರಿಗಾದರೂ ಆತಂಕ, ಭಯ, ಶತ್ರು ಭಯ ಇವೆಲ್ಲ ಇತ್ತು ಅಂತಾದರೆ ಕೋದಂಡರಾಮ ಮಂತ್ರ ಅಂತಿದೆ, ಅದನ್ನು ಸ್ವೀಕಾರ ಮಾಡಿಕೊಳ್ಳಿ.
ಆ ಯಾವುದಾದರೂ ಒಂದು ಮಂತ್ರವನ್ನು ಇಟ್ಟುಕೊಂಡು ಬೆಳಗ್ಗೆ ಮತ್ತು ಸಂಜೆ 108 ಬಾರಿ ಜಪ ಮಾಡ್ತಾ ಬನ್ನಿ. ಒಂದು 48 ದಿನ ಆ ಅಭ್ಯಾಸವನ್ನು ಮುಂದುವರಿಸ್ಕೊಂಡು ಹೋಗಿ. ಎಂಥದೇ ದುಷ್ಪರಿಣಾಮ ಇದ್ದರೂ ಕೂಡ ಅವೆಲ್ಲ ದೂರವಾಗಿ ನಿಮ್ಮ ಬದುಕಿಗೆ ಒಂದು ಶಕ್ತಿ ಕೊಡ್ತದೆ, ಮನಸ್ಸಿಗೆ ಶಕ್ತಿ ಕೊಡ್ತದೆ, ಬುದ್ಧಿಗೆ ಶಕ್ತಿ ಕೊಟ್ಟು ಬದುಕಿಗೆ ಸರಿಯಾದದ್ದನ್ನು ನಿರ್ಧಾರ ಮಾಡುವ ಒಂದು ಪಕ್ವತೆಯನ್ನು ಅದು ತಂದು ಕೊಡುತ್ತದೆ. ಆ ಭಗವಂತನ ಅನುಗ್ರಹ ಎಲ್ಲರಿಗೂ ನಿಶ್ಚಯವಾಗಿಯೂ ಆಗ್ತದೆ. ಒಳ್ಳೇದು ಮಾಡಿದವರಿಗೆ ಕೆಟ್ಟದ್ದಾದ ಇತಿಹಾಸ ಇಲ್ಲ. ಆ ಮಂತ್ರವನ್ನು ತೆಗೆದುಕೊಂಡು ಜಪ ಮಾಡಿ. ಮತ್ತೆ ಹೇಳ್ತಾ ಇದ್ದೀನಿ, ಯಾರಿಗೆ ಗಂಡಾಂತರ ಅಂದರೆ ಇಲ್ಲದೇ ಇರುವ ಗ್ರಹಣದ ಆಚರಣೆಗೆ, ಇಲ್ಲ ಸಲ್ಲದ ವಿಡಿಯೋಗಳನ್ನು ನೋಡಿಕೊಂಡು, ಇಲ್ಲ ಸಲ್ಲದ ಹಾರರ್ ಮ್ಯೂಸಿಕ್ಕಲ್ಲಿ ಅದನ್ನು ನೋಡಿಕೊಂಡು ಯಾರು ಭಯ ಪಡ್ತಾ ಇದ್ದೀರಿ ಅವರೆಲ್ಲರಿಗೂ ಗಂಡಾಂತರವೇ. ನಾನು ಹೇಳ್ತಾ ಇದ್ದೀನಿ, ಯಾವ ಗಂಡಾಂತರವೂ ಇಲ್ಲ, ಯಾವ ತೊಂದರೆಯೂ ಇಲ್ಲ. ಆದರೆ ದಯವಿಟ್ಟು ಎಲ್ಲ ಗೊಂದಲಗಳನ್ನು, ಸಂಶಯಗಳನ್ನು ಬಿಟ್ಟು ಕೆಳಗೆ ಕೊಟ್ಟಿರುವ ಮಂತ್ರವನ್ನು ಮಾತ್ರ ಜಪ ಮಾಡ್ತಾ ಹೋಗಿ. ಯಾರೂ ಮರೆಯದೆ ದಯವಿಟ್ಟು ಮಹಾಲಯ ಅಮಾವಾಸ್ಯೆಯನ್ನು ಮಾಡಿ, ಅದನ್ನು ಯಾಕೆ ಮಾಡಬೇಕು, ಹೇಗೆ ಮಾಡಬೇಕು ಎಂಬ 2-3 ವಿಡಿಯೋನ ಮಾಡಿ ನಾನು ಈಗಾಗಲೇ ಇದೇ ಯೂಟ್ಯೂಬ್ ಚಾನಲ್ಲಿ ಹಂಚಿಕೊಂಡಿದ್ದೇನೆ. ಆ ಪ್ಲೇಲಿಸ್ಟಿನ ಲಿಂಕನ್ನು ನಾನು ಕೆಳಗೆ ಕೊಟ್ಟಿರ್ತೀನಿ. ಪ್ಲೇಲಿಸ್ಟನ್ನು ವಿಸಿಟ್ ಮಾಡಿ ನೀವು ನೋಡಿ ಎಲ್ಲರಿಗೂ ಹಂಚಿಕೊಳ್ಳಿ. ಏನಾದರೂ ಪ್ರಶ್ನೆ ಇದ್ದರೆ ಕಮೆಂಟ್ ಮಾಡಿ, ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಉತ್ತರ ಕೊಡ್ತೀನಿ. ದಯವಿಟ್ಟು ನೀವು ಕೂಡ ಕಂಡ ವಿಡಿಯೋಗಳನ್ನು ನೋಡಿ ಭಯಪಡಬೇಡಿ. ಹಾಗೆಯೇ ಅದನ್ನು ಇನ್ನೊಬ್ಬರಿಗೆ ಹಂಚಬೇಡಿ. ಯಾಕೆಂದರೆ ಅವರು ಭಯಗೊಂಡರೆ ಅದರ ಪಾಪ ನಿಮಗೆ ತಟ್ಟುತ್ತೆ. ಸಾಧ್ಯ ಆದರೆ ಒಬ್ಬರಿಗೆ ಸಾಂತ್ವನವನ್ನು ಹೇಳಿ, ಮನಸ್ಸಿಗೆ ಶಕ್ತಿಯನ್ನು ಕೊಡುವಂಥ ವಿಚಾರಗಳನ್ನು ಹಂಚಿಕೊಳ್ಳಿ. ನೀವು ಭಯಪಟ್ಟು ಇನ್ನೊಬ್ಬರನ್ನು ಭಯಪಡಿಸಬೇಡಿ. ಇದು ಸಾತ್ವಿಕವಾದ ವ್ಯಕ್ತಿ ಬದುಕುವ ಪರಿಯಲ್ಲ. ಎಲ್ಲರಿಗೂ ಒಳ್ಳೆಯದಾಗಲಿ.